हरिः ओम्। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सश्चासप्रवचनासक्तान् यतिमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ರೂಪಕ. ಗದ್ಯ 180 ಗದ್ಯಗಳಾಗಿದೆ. 180 ಗದ್ಯದ ಮಧ್ಯೆ 81ನೇ ಗದ್ಯ ನಾವು ಅವಲೋಕಿಸುತ್ತಿದ್ದೆವು. 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ಸಕಲ ಪುರಾಣದಿಂದ ವೆಜ್ಜನಾಗಿರತಕ್ಕಂಥವನು ಪ್ರಭು ಪುರುಷೋತ್ತಮ ಎಂಬ ತಾತ್ಪರ್ಯವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು 4 ಲಕ್ಷ ಶ್ಲೋಕಕ್ಕೂ ಪುರುಷೋತ್ತಮನನ್ನೇ ನಾವು ತಿಳಿಯಬೇಕು. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದರಿಂದ ತಿಳಿಸಿದ್ದಾರೆ. ಹೀಗೆ ಹೇಳಿದಾಗ ಪುರಾಣ ಪುರುಷೋತ್ತಮನಲ್ಲಿ ನಾವು ಕೂರ್ಮ ಪುರಾಣದ ವಚನವನ್ನು ನೋಡುತ್ತಿದ್ದೆವು. ಕೂರ್ಮ ಪುರಾಣದಲ್ಲಿ ಮುಂದಿನ ವಾಕ್ಯ ತ್ರಯಂಶೋ ವೇನ ಉದ್ದಿಷ್ಟ ಸತ್ವಾಂಶ ಪೃಥು ತಾಮಗತ್ ರಜವಂಶ ತ್ರಿದಿವಂ ಪ್ರಾಪ ನಿಷಾದ ತಾಮಸೋ ಭವೇತ್ ಸ್ವಯಂ ವೇನ ಚತುರ್ಥಸ್ತು ಮಹಾತಮಸಿ ಪಾತಿತಃ. ತ್ರಯಂಶೋ ವೇನ ಉದ್ದಿಷ್ಟ ಸತ್ವಾಂಶ ಪೃಥು ತಾಮಗಾತ್ ರಜೋಂಶ ತ್ರಿದಿವಂ ಪ್ರಾಪ ನಿಷಾದ ತಮಸೋ ಭವತ್ ಸ್ವಯಂ ವೇನ ಚತುರ್ಥಸ್ತು ಮಹಾತಮಸಿ ಪಾತಿತಃ. ಭಾಗವತ 4ನೇ ಸ್ಕಂದದಲ್ಲಿ ಯಾವ ಪೃಥುಚಕ್ರವರ್ತಿಯ ಆಗಮನದ ಜೊತೆಯಲ್ಲಿ ಇವನ ತಂದೆಯಾಗಿರತಕ್ಕಂಥ ವೇನ ಅವನು ಪರಮ ಅಧಾರ್ಮಿಕ ವೃತ್ತಿಯಲ್ಲಿದ್ದಾಗ ಎಲ್ಲ ಋಷಿಗಳು ಅವನ ಶಪಿಸಿದ್ದರಿಂದ ಅವನು ಮೃತನಾದಾಗ ಅವನ ದೇಹದಿಂದಲೇ ಬೇರೆ ಬೇರೆ ಜೀವರುಗಳಿಗೆ ಆಶ್ರಯವಾದ ಶರೀರವು ಉತ್ಪನ್ನವಾಯಿತು. ಅದರಲ್ಲಿ ಸಾತ್ವಿಕ ಅಂಶ, ರಾಜಸ ಅಂಶ, ತಾಮಸ ಅಂಶದಿಂದ ಯಾರ್ಯಾರು ಬಂದರು? ಸತ್ವಾಂಶ ಪೃಥು ತಾಮ್ ಆಗತ್, ಪೃಥುರಾಜರೇ ಹೊರಗೆ ಬಂದರು. ರಜವಂಶೇಂದ್ರ ತ್ರಿದಿವಂ ಪ್ರಾಪ, 3 ದಿಕ್ಕನ್ನು ಕುರಿತು ಹೋದ ಒಬ್ಬ ವ್ಯಕ್ತಿ ರಜೋಗುಣದಿಂದ ಹುಟ್ಟಿದ. ನಿಷಾದ ತಾಮಸೋ ಭವತ್, ನಿಷಾದ ಎಂಬತಕ್ಕಂಥವನು ತಮೋಗುಣದಿಂದ ಹುಟ್ಟಿದ. ಸ್ವಯಂ ವೇನ ಚತುರ್ಥಸ್ತು ಮಹಾತಪಸಿ ಪಾತಿತಃ. ವೇನ ಇದು ಬಿಟ್ಟು 4ನೇವನಾದ ವೇನ ಮಹಾತಮಸ್ಸಿಗೆ ಬೇಕಾದ ಪಾಪವನ್ನು ಮಾಡಿದ್ದರಿಂದ ಮಹಾತಮಸ್ಸಿಗೆ ಅವನು ಹೊರಟು ಹೋದ. ಅಂದರೆ ವೇನ ಅಂತ ನಾವು ಹೇಳಿದರೂ ಸಹ ವೇನನ್ ಶರೀರದಲ್ಲೇ ಸತ್ವಗುಣ, ರಜೋಗುಣ, ತಮೋಗುಣ ಎಂಬುದು ಪಂಚಭೂತಗಳಿಂದ ಆದಂಥ 3 ಗುಣಗಳು ಪ್ರತಿ ಮನುಷ್ಯ ಶರೀರದಲ್ಲಿ ಆವರಿಸಿರುತ್ತದೆ. ಆ 3 ಗುಣದಿಂದಲೇ ಶರೀರ ಉತ್ಪನ್ನವಾಗಿದೆ. ಗುಣ ಆದ ಮೇಲೆ ಗುಣಕ್ಕೆ ಅಭಿಮಾನಿಯಾದ ದೇವತೆಗಳು ಇರುತ್ತಾರೆ. ಅಭಿಮಾನಿಯಾದ
ದೈತ್ಯರು ಇರುತ್ತಾರೆ. ಇದನ್ನು ಪ್ರತ್ಯೇಕವಾಗಿ ತೋರಿಸುವ ಭಾಗವತ 4ನೇ ಸ್ಕಂದದ 14ನೇ ಅಧ್ಯಾಯದಲ್ಲಿ ಶ್ರೀ ವೇದವ್ಯಾಸರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಇದರಿಂದ ನಾವು ಏನು ತಿಳಿಯಬೇಕು? ಪುರಾಣ ಪುರುಷೋತ್ತಮ ಎಂಬುದು, ಪುರಾಣ ಎಂಬುದು ಈ ಶರೀರ, ಮನುಷ್ಯ ಶರೀರ ಅಂತ ಹೇಳಿದಾಗ ಯಾವ ಮನುಷ್ಯನಾದರೂ ಸಹ ಭಗವಂತನ ಅಲ್ಲಿ ಪುರುಷೋತ್ತಮನಾಗಿರುತ್ತಾನೆ. ಆದರೆ ಅವನು ಯಾವ ಗುಣದಿಂದಲೂ ನಿರ್ಲಿಪ್ತನಾಗಿರುತ್ತಾನೆ. ಯಾವ ಗುಣಕ್ಕೂ ಅವನು ಹೊಂದಿಕೊಂಡಿರುವುದಿಲ್ಲ. ಅವನು ಸ್ವತಂತ್ರನಾಗಿ ಭಿನ್ನವಾಗಿರುತ್ತಾನೆ ಅಂತ ನಾವು ಚಿಂತನೆ ಮಾಡಬೇಕು. ದೇವತೆಗಳಲ್ಲೂ ಬಿಂಬರೂಪನಾಗಿ ಭಗವಂತನಿದ್ದಾನೆ, ಮನುಷ್ಯರಲ್ಲಿಯೂ ಇದ್ದಾನೆ ಮತ್ತು ಅಸುರರಲ್ಲಿಯೂ ಬಿಂಬನಾಗಿ ಇದ್ದಾನೆ. ಈ ಒಂದು 3 ಜನರಿರ್ತಕ್ಕಂಥ ಬಿಂಬರೂಪ ಅಂದರೆ ಬಿಂಬನಿಲ್ಲದೆ ಯಾವ ಜೀವರು ಯಾವ ಕ್ರಿಯೆಯನ್ನು ಮಾಡಲಾರರು. ಆದ್ದರಿಂದ ಬಿಂಬನಿರಬೇಕು. ಆದರೆ ಆ ಬಿಂಬನಿಂದ ಪ್ರಯೋಜನವನ್ನು ಪಡೆಯತಕ್ಕಂಥವರು ಅಂದರೆ ಮೋಕ್ಷಕ್ಕೆ ಪ್ರಯೋಜನದ ಹೆಸರು. ತಮಸ್ಸಿಗೆ ಹೋಗುವುದು ಪ್ರಯೋಜನ ಅಂತ ಯಾರು ಹೇಳುವುದಿಲ್ಲ. ಯಾವುದರಿಂದ ನಮಗೆ ಹಿತವಾಗುತ್ತದೋ, ಸುಖವಾಗುತ್ತದೋ, ಸಂತುಷ್ಟವಾಗುತ್ತದೋ ಅದನ್ನು ನಾವು ಸಾಧನೆಯ ಪ್ರಯೋಜನ ಅನ್ನಬೇಕೇ ಹೊರತು ಯಾವುದು ಅನರ್ಥವಾಗುತ್ತದೋ, ದುಃಖವೇ ಬರುತ್ತದೋ ಅದಕ್ಕೆ ಪ್ರಯೋಜನ ಅಂತ ಹೇಳಬಾರದು. ಆದರೆ ಅದು ಪರಿಣಾಮ ಖಂಡಿತವಾಗಿಯೂ ಆಯಾ ಜೀವನ ಯೋಗ್ಯತಾನುಸಾರವಾಗಿ ಹಾಗೆ ಆಗುತ್ತದೆ. ಅದು ಗತಿ ಅಂತ ಹೇಳಬೇಕು. ಅದು ಪ್ರಯೋಜನ ಅಂದರೆ ಯಾರೂ ಕಷ್ಟವನ್ನು ಬೇಕು ಅಂತ ಅಪೇಕ್ಷೆ ಪಡುವುದಿಲ್ಲ. ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತ್. ಎಲ್ಲರಿಗೂ ಸುಖವೇ ಬೇಕು, ದುಃಖ ಯಾರಿಗೂ ಬೇಡ ಎಂಬತಕ್ಕಂಥದ್ದು ಸಾತ್ವಿಕ ಜನರಿಗೂ ರಾಜಸ ಜನರಿಗೂ ತಾಮಸ ಜನರಿಗೂ ಸಮಾನವಾದುದು. ಆದರೆ ನಿಜವಾದ ಸುಖ ಬರ್ತಕ್ಕಂಥವ್ರು ಯಾರಿಗೆ ಸ್ವರೂಪದಲ್ಲಿ ಸುಖವಿದೆಯೋ ಅವರಿಗೆ ಮಾತ್ರ ಬರುತ್ತದೆ. ರಾಜಸರು ಮತ್ತು ತಾಮಸರಿಗೆ ಅವರ ಸುಖವನ್ನು ಹೇಗೆ ಅಪೇಕ್ಷೆ ಪಟ್ಟರು ಅಂದರೆ ಕೇವಲ ಸಂಸಾರ ಅವಸ್ಥೆಯಲ್ಲಿ 3 ಗುಣದಿಂದ ಮಿಶ್ರಿತವಾಗಿದ್ದಾಗ ಯಾವ ಒಳಗಡೆ ಯಾರಿಗೆ ಸುಖವಿಲ್ಲವೋ ಅವರ ಬಹಿರ್ಗುಣದಿಂದ ಬಾಹ್ಯ ಗುಣ ಸಂಪರ್ಕದಿಂದ ಉಂಟಾದ ಅಲ್ಪ ಸುಖವನ್ನು ಅಪೇಕ್ಷಿಸುತ್ತಾರೆ. ಆದ್ದರಿಂದಲೇ ಅವರಿಗೆ ಅಸುರ ಎಂದ ಹೆಸರು. ಅಸುರ ಅಂದರೆ ಏನಪ್ಪ ಅಂದರೆ ದೈಹಿಕದಿಂದ ಅಂದರೆ ಬಾಹ್ಯ ಶರೀರದಿಂದ, ಬಾಹ್ಯ ಶರೀರ ಎಂದರೆ 3 ಗುಣದಿಂದ ಸಂಯೋಜನೆಯಿಂದ ಉತ್ಪನ್ನವಾದ ಶರೀರ. ಅಲ್ಲೂ ಸಹ ಸತ್ವಗುಣ ಇರುವುದರಿಂದ ಸತ್ವಗುಣದಿಂದ ಉತ್ಪನ್ನವಾದದ್ದು ಸುಖವಾದ್ದರಿಂದ ಆ ಸುಖವನ್ನು ಅಪೇಕ್ಷೆ ಪಡುವವರು ರಾಜಸರು ಮತ್ತು ತಾಮಸರು. ಆದರೆ ಒಂದು ಸಾರಿ ಆ ಗುಣದಿಂದ ಬೇರ್ಪಟ್ಟಾಗ ಅವರು ಸ್ವರೂಪದಲ್ಲಿರತಕ್ಕಂಥ ದುಃಖವನ್ನೇ ಅನುಭವಿಸುತ್ತಾರೆ ಎಂದರ್ಥ. ರಾಜಸ ವ್ಯಕ್ತಿಗಳು ನಿತ್ಯ ಸುಖ ದುಃಖ ಮಿಶ್ರಿತವಾಗಿದ್ದಕ್ಕೆ ಅನುಭವಿಸುತ್ತಾರೆ ಎಂದರ್ಥ. ಸಾತ್ವಿಕರು ಮಾತ್ರ ಕೇವಲ ಸುಖವನ್ನೇ ಅನುಭವಿಸುತ್ತಾರೆ. ಅದು ಸ್ವರೂಪದಲ್ಲಿರತಕ್ಕಂಥ ವಿಶಿಷ್ಟವಾದ ಗುಣ, ಸ್ವರೂಪ ಅಂತ ಹೆಸರು. ಹಾಗಾದರೆ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದಾಗ ಭಗವಂತ ನಿಷ್ಪಕ್ಷಪಾತಿ, ಅವನಿಗೆ ಎಲ್ಲರಿಗೂ ಇದ್ದು ಎಲ್ಲರಿಗೂ ಅವಕಾಶವನ್ನು ಕೊಡುತ್ತಾನೆ. ಯಾತಕ್ಕೋಸ್ಕರವಾಗಿ? ತಮ್ಮ ತಮ್ಮ ಸ್ವರೂಪ ಆವಿರ್ಭಾವ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ. ಮಾಡಿಕೊಳ್ಳುವುದು ಎಂಬ ಸ್ವಾತಂತ್ರ್ಯ ಬಂತೇನು ಅಂದರೆ ಯಾವಾಗ ಮನುಷ್ಯ ಶರೀರ ಕೊಟ್ಟಿರುತ್ತಾನೋ ಆ ಶರೀರ ಕೊಟ್ಟಾಗ ಅದಕ್ಕೆ ಜೊತೆಯಲ್ಲಿ ಆ್ಯಡೆಡ್ ಕ್ವಾಲಿಟೀಸ್ ಅಂತ ಹೇಳಿದಂತೆ ಕೆಲವು ಕರ್ಮವನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯವನ್ನು ಆ ಶರೀರದೊಂದಿಗೆ ಬಂದಿರುತ್ತದೆ. ಆದ್ದರಿಂದ ಕರ್ತೃತ್ವದಲ್ಲಿ ಮಾಡತಕ್ಕಂಥ ಇಚ್ಛೆಯನ್ನು ಮಾಡಲು
ಎಲ್ಲ ಜೀವರು ಸಮರ್ಥರಿದ್ದಾರೆ. ಆ ಇಚ್ಛೆಯನ್ನು ಕೃತಿ ರೂಪದಲ್ಲಿ ತರುವಾಗ ಬೇರೆ ಬೇರೆ ಪ್ರಕಾರಗಳು ಬೇಕಾಗಿರುವುದರಿಂದ ಅದು ಶ್ರೀಹರಿ ಅಧೀನವಾಗಿರುತ್ತದೆ ಅಂತ ಅರ್ಥ. ಆಗ ಶ್ರೀಹರಿಗೆ ಇವರ ಇಚ್ಛಾನುಸಾರವಾಗಿ ಅದನ್ನು ಪೂರ್ಣ ಮಾಡುತ್ತಾನೆ. ಅದರ ಫಲರೂಪವಾಗಿ ಪುಣ್ಯ ಪಾಪ ಉಂಟಾಗುತ್ತದೆ. ಅದರ ಫಲರೂಪವೇ ಸುಖ ಅಥವಾ ದುಃಖದಲ್ಲಿ ಪರ್ಯವಸಾನವಾಗುತ್ತದೆ. ಪುರಾಣ ಪುರುಷೋತ್ತಮ ಎಂಬುದರಿಂದ ನಾವು ತಿಳಿಬೇಕಾದ್ದು ಏನು? ಭಗವಂತ 84 ಲಕ್ಷ ಯೋನಿಗಳಲ್ಲಿ ಬಂದಿರತಕ್ಕಂಥ ಜೀವರೆಲ್ಲರಲ್ಲೂ ಭಗವಂತನಿದ್ದಾನೆ ಬಿಂಬರೂಪಿಯಾಗಿ. ಆಯಾ ಜೀವರ ಒಳಗಿನ ಅಪೇಕ್ಷೆ ಏನಿತ್ತು, ಅನಾದಿ ಕಾಮಕರ್ಮಗಳು, ಅದರಂತೆ ವ್ಯಕ್ತನಾಗುತ್ತಾನೆ. ಶರೀರದಲ್ಲಿ ಕೊಡುತ್ತಾನೆ, ಶರೀರದಿಂದ ಸುಖವನ್ನು ಕೊಡುತ್ತಾನೆ, ದುಃಖವನ್ನು ಕೊಡುತ್ತಾನೆ ಎಂದು ಶರೀರ ಸಂಪರ್ಕ ಬಿಟ್ಟು ಹೋಗುವುದು, ಬಿಡುವುದು ಅಂದರೆ ಜಡ ಪದಾರ್ಥ ಬಿಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಗವಂತನೇ ಬಿಡಿಸ್ತಕ್ಕಂಥವನು. ಎಂದು ಬಿಡಿಸುತ್ತಾನೆ? ತಮ್ಮ ಅನಾದಿ ಕಾಮಕರ್ಮಗಳು ಎಂದು ನಿಶ್ಶೇಷವಾಗುತ್ತದೋ. ನಿಶ್ಶೇಷ ಹೇಗಾಗುತ್ತೆ ಅನಾದಿ ಕಾಮಕರ್ಮಗಳು ಅಂತ ಹೇಳಿದರೆ, ಭಗವಂತನಲ್ಲಿ ವಿಶೇಷವಾದ ಪ್ರಾರ್ಥನೆ ಮಾಡುವುದರಿಂದ ಎಷ್ಟೋ ಜನ್ಮದ ಕರ್ಮಗಳನ್ನು ಸಂಕುಚಿತ ಮಾಡಿ ಕೆಲವು ಕರ್ಮಗಳನ್ನು ಸುಟ್ಟು ಹಾಕುತ್ತಾನೆ. ಪ್ರಾರಬ್ಧವನ್ನು ಮಾತ್ರ ನಾವು ಅನುಭವಿಸಿ ಯಾವುದು ಇನ್ನೂ ಪ್ರಾರಬ್ಧ ದಶೆಯಲ್ಲಿ ಉಂಟಾಗಿಲ್ಲವೋ ಅದನ್ನು ಭಸ್ಮೀಭೂತ ಮಾಡುತ್ತಾನೆ. ಯಾಕೆ ಮಾಡುತ್ತಾನೆ ಅಂದರೆ, ಆಯಾ ಜೀವರು ನಾನಾ ರೀತಿಯಾದ ಕರ್ಮವನ್ನು ಮಾಡುವಾಗ ಪುಣ್ಯವೂ ಸಂಪಾದನೆಯಾಗುತ್ತದೆ, ಪಾಪವೂ ಸಂಪಾದನೆಯಾಗುತ್ತದೆ. ಕೆಲವು ಪುಣ್ಯದಿಂದ ತಾವು ಅನಿಷ್ಟವಾದ ಪಾಪವನ್ನು ಅನಿಷ್ಟವಾದ ಪುಣ್ಯವನ್ನು ಕಳೆದುಕೊಳ್ಳುವಂಥ ಕ್ರಿಯೆಯನ್ನು ಮಾಡುತ್ತಾರೆ. ಆದ್ದರಿಂದ ಎಲ್ಲರ ಜೀವರ ಕರ್ಮಗಳು ಒಂದು ದಿನ ಅಂತ್ಯವಾಗಲೇಬೇಕು. ಅಂತ್ಯವಾದ ಮೇಲೆ ಯೋಗ್ಯರಿಗೆ ವೈಕುಂಠವು ಮತ್ತು ರಜೋಗುಣರಿಗೆ ಮಿಶ್ರಲೋಕ ಮತ್ತು ತಮೋಜನರಿಗೆ ತಮೋಲೋಕವನ್ನು ಭಗವಂತ ಒದಗಿಸುತ್ತಾನೆ. ಇದು ಭಗವಂತನ ಲೋಕದಲ್ಲಿ ನಡೆಯತಕ್ಕಂಥ ಪ್ರಕಾರಗಳು. ಒಬ್ಬೊಬ್ಬ ಜೀವರ ವಿಶೇಷ ಆಕಾರವನ್ನು ತಿಳಿಯುವ ಪ್ರಜ್ಞೆ ಮತ್ತೊಬ್ಬ ಜೀವರಿಗೆ ಸಿಗುವುದೇ ಇಲ್ಲ. ಏಕೆಂದರೆ ಅವನ ಕಥೆಯನ್ನು, ಅವನ ಸ್ವರೂಪ ಚಿಂತನೆಯನ್ನು ಮಾಡಿಕೊಳ್ಳುವುದರಲ್ಲಿಯೇ ಅವನಿಗೆ ಸಮಯ ಸಾಕಾಗುವುದಿಲ್ಲ. ಇನ್ನು ಪರರನ್ನು ಗತಿಯನ್ನು ನೋಡುವುದಕ್ಕೆ ಯಾವ ರೀತಿಯಲ್ಲೂ ಅವನಿಗೆ ಸಾಧ್ಯವಾಗುವುದೇ ಇಲ್ಲ. ಆದ್ದರಿಂದಲೇ ನಾವು ಹುಟ್ಟಿದ ಅಣ್ಣ ತಮ್ಮದಿರಬಹುದು, ತಂದೆ ತಾಯಿಗಳಿರಬಹುದು, ಎಲ್ಲ ಬಂಧುಗಳು ಇರಬಹುದು. ಇದು ಈ ಜನ್ಮಕ್ಕೆ ಮಾತ್ರ. ಯಾವ ಜನ್ಮಕ್ಕೂ ಇದೇ ಬಂಧುಗಳು ಶಾಶ್ವತವಾಗಿ ಉಳಿಯುತ್ತಾರೆ ಎಂಬುದು ಇಲ್ಲ. ಭಗವಂತನೊಬ್ಬನೇ ಶಾಶ್ವತ. ಮತ್ತು ಯಾವ ತತ್ವಾಭಿಮಾನಿ ದೇವತೆಗಳು ಸಹ ನಾವು ಅಂತ್ಯ ಸ್ಥಾನ ಪಡೆಯುವ ಮಟ್ಟಿಗೆ ಮಾತ್ರ ತತ್ವಾಭಿಮಾನಿ ದೇವತೆಗಳಿರುತ್ತಾರೆ. ಆದರೆ ವಿಶೇಷ ಆಕಾರವಾಗಿ ವಾಯುದೇವರು ಮತ್ತು ಭಗವಂತ ಮಾತ್ರ ಈ ಜೀವನಿಗೆ ಅನಾದಿ ನಿತ್ಯವಾಗಿಯೂ ಸಹ ಸಂಬಂಧ ಇದ್ದೇ ಇರುತ್ತದೆ. ಆದ್ದರಿಂದ ಅದು ಗುರು ರೂಪದಿಂದ, ಮೂಲ ಗುರು ಮತ್ತು ಹರಿ, ಗುರು ಮತ್ತು ಗುರು ಪತ್ನಿಯಾಗಿ ವಾಯುದೇವರು ಮತ್ತು ಭಾರತಿ ವಾಯುದೇವರು, ಸರಸ್ವತಿ ಬ್ರಹ್ಮದೇವರು, ಇವರು ನಮಗೆ ಮೂಲ ಗುರುಗಳು. ಭಗವಂತ ಲಕ್ಷ್ಮೀನಾರಾಯಣ, ಸ್ವತಂತ್ರವಾದ ಲಕ್ಷ್ಮೀನಾರಾಯಣರು ನಮಗೆ ದೈವ ಸ್ವರೂಪರು. ಆಚಾರ್ಯ ಪೌನಸ್ಮಾಕಂ ಆಚಾರ್ಯಾಣಿ ಭಾರತಿ ದೇವೋ ಭಗವಾನ್ ಶೇಷಃ ದೇವಿ ಮಂಗಳ ದೇವತಾ. ಇದು ಶಾಶ್ವತವಾದದ್ದು. ಇದನ್ನು ಬಿಟ್ಟು ನಾವು ಇನ್ನೇನೇ ಹೇಳಿದರೂ ಸಹ
ಎಲ್ಲವೂ ಈ ಲೋಕದಲ್ಲಿ ಮಾತ್ರ ಕಾಣತಕ್ಕಂಥ ಸಂಬಂಧ. ಪೃಥ್ವಿ ಮಂಡಲ ಮಧ್ಯಸ್ಥ್ಯಾಹ ಪೂರ್ಣಬೋಧಮತಾನುಗಾಹ ವೈಷ್ಣವಾಹ ವಿಷ್ಣುಹೃದಯಾಹ ತಾನಮಸ್ಯೇ ಗುರುರ್ಮಮ. ನಾವು ಅನಂತ ಗುರುಗಳನ್ನು ಕಾಣುತ್ತೇವೆ. ಪ್ರತಿ ಜನ್ಮದಲ್ಲಿಯೂ ಸಹ ನಮಗೆ ದಾರಿ ತೋರುವವರು ಗುರುಗಳೇ ಆಗಿರುತ್ತಾರೆ. ಅವರು ಯಾವ್ಯಾವ ರೂಪದಲ್ಲಿರುತ್ತಾರೆ ನಮಗೆ ತಿಳಿಯುವುದಿಲ್ಲ. ಆದ್ದರಿಂದ ಈ ಶ್ಲೋಕವನ್ನು ಶ್ರೀ ಪುರಂದರದಾಸರು ತೋರಿಸುತ್ತಾರೆ. ಪೃಥ್ವಿ ಮಂಡಲ ಮಧ್ಯಸ್ಥ್ಯಾಹ ಪೂರ್ಣಬೋಧ ಮತಾನುಗಾಹ ವೈಷ್ಣವಾಹ ವಿಷ್ಣು ಸಂಬಂಧಿ ತಾನಮಸ್ತೆ ಗುರುರ್ಮಮ. ಯಾವ ಗುರುವಿನ ಪಟ್ಟವೇನಿದೆ, ಗುರುವಿನ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಇರ್ತಾರೆ, ಅವರು ನಮಗೆ ಶಾಶ್ವತವಾಗಿರುತ್ತಾರೆ. ಮತ್ತು ಆಚಾರ್ಯ ಪೌನೋ ಅಸ್ಮಾಕಂ ಆಚಾರ್ಯಣಿ ಭಾರತೀಯ ದೇವೋ ಭಗವಾನ್ ಶ್ರೀಶಃ ದೇವಿ ಮಂಗಳ ದೇವತಾ ಎಂಬುದರಲ್ಲಿ ಲಕ್ಷ್ಮೀನಾರಾಯಣ ಮಾತ್ರ ಮಂಗಳ ದೇವತೆಯಾಗಿ ಪರಮ ಗುರುವಾಗಿ ದೇವನಾಗಿರ್ತಕ್ಕಂಥ ಭಗವಂತ ಶ್ರೀಹರಿ ಮಾತ್ರ. ಅವನು ಸರ್ವೋತ್ತಮ, ಅವನನ್ನು ಪುರುಷೋತ್ತಮ ಎಂದು ಪುರಂದರದಾಸ ತೋರಿಸಿದ್ದಾರೆ. ಅದೇ ಪುರಾಣ ಪುರುಷೋತ್ತಮ ಎಂಬುದು. ಅದನ್ನು ಇಲ್ಲಿ ಕಥೆ ರೂಪದಲ್ಲಿ ಯಾವ ಪೃಥುರಾಜ ಅವರ ಅಣ್ಣಂದಿರಾಗಿ ರಜವಂಶದಿಂದ ಮತ್ತು ತಾಮಸ ರೂಪದಿಂದ ನಿಷಾದ ಎಂಬತಕ್ಕಂಥವನು ಹುಟ್ಟಿದ್ದನ್ನು ಒಂದು ಕಥೆ ರೂಪದಲ್ಲಿ ಯಾಕೆ ತೋರಿಸ್ತಾರೆಂದರೆ, ಪ್ರತಿಯೊಬ್ಬರ ಶರೀರವೂ 3 ಗುಣದಿಂದ ಕೂಡಿರುತ್ತದೆ. ಗುಣಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು, ಗುಣಕ್ಕೆ ಅಭಿಮಾನಿಯಾದ ದೈತ್ಯರು ಇದ್ದೇ ಇರುತ್ತಾರೆ ಸರ್ವರಲ್ಲಿ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ನಾವು ಮನುಷ್ಯ ಮಾಡತಕ್ಕಂಥ ಸಕಲ ಸತ್ಕಾರ್ಯಗಳಿಗೆ ದೇವತಾಭಿಮಾನಿಗಳು ಕಾರಣರಾಗುತ್ತಾರೆ. ಅವರ ಅನುಗ್ರಹದಿಂದಲೇ ನಡೆಯುವುದು ಅಂತ ತಿಳಿಯಬೇಕು. ಯಾವ ದುಷ್ಕೃತ್ಯಗಳಿಗೆ ಕಾರಣರಾದಂಥವರು ರಾಜಸ ಪ್ರವೃತ್ತಿಯುಳ್ಳತಕ್ಕಂಥ ಅಸುರರು. ಆದ್ದರಿಂದಲೇ ನಾವು ದೇವತಾ ತಾರತಮ್ಯವನ್ನು ಎಷ್ಟು ಮುತುವರ್ಜಿಯಿಂದ ಕರೆಯುತ್ತೇವೆಯೋ ಹಾಗೆ ದೈತ್ಯ ತಾರತಮ್ಯವನ್ನು ನಾವು ತಿಳಿದುಕೊಳ್ಳಬೇಕು. ದೈತ್ಯ ತಾರತಮ್ಯವನ್ನು ತಿಳಿದುಕೊಂಡಾಗ ಮಾತ್ರ ಯಾವ ಇಂದ್ರಿಯಗಳಲ್ಲಿ ನಡೀತಕ್ಕಂಥ ದುಷ್ಟ ಪ್ರಕ್ರಿಯೆಗಳ ಏನಿದೆ ಅದರ ಫಲ ನಮಗೆ ಬರುವುದಿಲ್ಲ. ನಾವು ಮಾಡತಕ್ಕಂಥ ಒಂದು ಮನುಷ್ಯ ಜನ್ಮದಲ್ಲಿ ಪ್ರತಿದಿನವೂ 10,000 ಜನ್ಮಕ್ಕೆ ಬೇಕಾಗುವಷ್ಟು ನಾವು ಕೃತ್ಯಗಳನ್ನು ಮಾಡುತ್ತೇವೆ. ಅಲ್ಲಿ ಪಾಪ ಪುಣ್ಯವೂ ಇರುತ್ತದೆ ಮತ್ತು ಪುಣ್ಯ ಕೃತ್ಯವೂ ಇರುತ್ತದೆ. ಪಾಪ ಕೃತ್ಯವೂ ನಮಗೆ ಮತ್ತೆ ಬಂಧಿತವಾಗಬಾರದು, ಅಂಟಬಾರದು ಅಂತಾರೆ ಏನು ಮಾಡಬೇಕು? ಅದು ಯಾರಿಂದ ನಡೆಸಲ್ಪಟ್ಟಿತೋ ಅದನ್ನು ಅವರನ್ನು ನಾವು ಚಿಂತಿಸುವುದರಿಂದ ಆಯಾ ಕರ್ಮಗಳಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಅದರಿಂದ ನಿರ್ಲಿಪ್ತತೆಯನ್ನು ಹೊಂದುತ್ತೇವೆ. ಮೋಕ್ಷವನ್ನು ಅಪೇಕ್ಷೆ ಪಡುವನು ನಿರ್ಗುಣನಾಗಿ ಯಾವ ಗುಣವನ್ನು ಗುಣದ ಲೇಪವನ್ನು ಹೊಂದಿರಬಾರದು. ಏಕೆಂದರೆ ಇದೆಲ್ಲವೂ ಪ್ರಕೃತಿಯಿಂದ ದತ್ತವಾದದ್ದು ಗುಣ. ಜೀವನಾದರೂ ಅಪ್ರಾಕೃತನಿಗೆ ಪ್ರಕೃತಿ ಗುಣ ಎಲ್ಲಿ ತನಕ ಇರುವುದೋ ಅಲ್ಲಿ ತನಕವೂ ಬಂಧನ. ಪ್ರಕೃತಿಯೇ ಬಂಧನ. ಅದು 3 ರೂಪದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ರೂಪವಾಗಿರುತ್ತದೆ. ಇದನ್ನು ಬಿಡುಗಡೆಯಾಗುವುದೇ ಸಂಸಾರದ ಬಂಧನದಿಂದ ವಿಮೋಚನ ಎಂದು ಹೆಸರು. ಅದನ್ನು ತಿಳಿಯುವುದೇ ಯಾವುದರಿಂದ ತಿಳಿಯಬೇಕು? ಪುರಾಣಗಳಿಂದ ತಿಳಿಯಬೇಕು. ಏನಂತ ತಿಳಿಯಬೇಕು? ಪುರುಷೋತ್ತಮತ್ವವನ್ನು ತಿಳಿಯಬೇಕು. ಪುರುಷೋತ್ತಮತ್ವ ಅಂದರೆ ಯಾರು ಅಂದರೆ ಅಪ್ರಾಕೃತಿತಾನಂದನಾಗಿರ್ತಕ್ಕಂಥ ಮಹಾವಿಷ್ಣು ಸ್ವಯಂಭೂ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದುದರಿಂದ ಸಜ್ಜನರು ತಮ್ಮ ಸ್ವರೂಪ ಆವಿರ್ಭಾವ ರೂಪ ಮೋಕ್ಷವನ್ನು ಮುಕ್ತಿಯನ್ನು ಪಡೆಯೋಕ್ಕೆ ಬೇಕಾದ ರಹದಾರಿ ತ್ರೈಗುಣ್ಯ ವರ್ಜಿತತ್ವ. ಎಲ್ಲ ಗುಣದಿಂದ ನಿರ್ಲಿಪ್ತವಾಗಿರುವಿಕೆಯನ್ನು ಅರಿತುಕೊಳ್ಳಬೇಕು. ಇದನ್ನು ನಾವು ಅರಿತುಕೊಂಡಾಗ ಮನುಷ್ಯ ಶರೀರದಲ್ಲಿದ್ದರೂ ಸಹ
ತಮೋಗುಣದ ಕೃತಿಗಳಿಗೆ ನಾವು ಭಾಗ್ಯಗಳಾಗುವುದಿಲ್ಲ. ಅದರಂತೆ ಪುಣ್ಯಕರ್ಮಗಳು ಸಹ ಬಂಧನ ರೂಪವಾದ ಪುಣ್ಯಕರ್ಮಗಳಿಗೂ ನಾವು ಭಾಗಿಯಾಗುವುದಿಲ್ಲ. ಯಾವುದು ಬಂಧನ ಅಲ್ಲವೋ ಅದರ ಸ್ವರೂಪದಿಂದಲೇ ನಾವು ಏನು ಇಚ್ಛಿಸುತ್ತೇವೆಯೋ ಅದನ್ನು ಮಾಡುವುದರಿಂದ ನಮಗೆ ಆನಂದದಲ್ಲಿ ವೃದ್ಧಿಯಾಗುತ್ತದೆ. ಇದು ನಮಗೆ ಪ್ರಯೋಜನಕಾರಿಯಾಗುತ್ತದೆ. ಅಂತಹದ್ದು ಯಾವುದು ಅಂದರೆ ಹರಿಜ್ಞಾನ, ನಿರಂತರ ಮಾಡತಕ್ಕಂಥ ಹರಿಜ್ಞಾನ. ಯಾವ ಅಪೇಕ್ಷೆಯಿಲ್ಲದೆ ನಿರಪೇಕ್ಷೆಯಿಂದ ಅಮಲಾ ಭಕ್ತಿಶ್ಚ ತತ್ಸಾಧನಂ. ದೋಷ ಇಲ್ಲದೆ ಇರತಕ್ಕಂಥ ಪ್ರಾರ್ಥನೆ ಏನಿದೆ ಅದು ಮಾತ್ರ ಭಗವಂತನು ಕೇಳುತ್ತಾನೆ. ದೋಷವಿದ್ದರೆ ಅದು ನಮಗೆ ಕುಂಠಿತವಾಗುತ್ತದೆ. ಆದ್ದರಿಂದ ಪ್ರತಿ ಮನುಷ್ಯರು ಅಂದರೆ ಎಲ್ಲ ಸಾಧನ ಜೀವರು ಯಾವ ರೀತಿಯಲ್ಲಿ ಪಾಪವನ್ನು ಮಾಡಬೇಕು ಅಂದರೆ ಅಪ್ರಾಕೃತವಾದದ್ದನ್ನೇ ಚಿಂತಿಸಬೇಕು, ನಿತ್ಯವನ್ನೇ ಸಾಧಿಸಬೇಕು. ಪ್ರಕೃತಿ ಅಂತ ನಾವು ಹೇಳಿದ್ದು ಎಷ್ಟೇ ಹೇಳಿದರೂ ಅದು ಅನಿತ್ಯ. ಅನಿತ್ಯದ ಸಂಬಂಧ ಅನಿತ್ಯ ಪದಾರ್ಥಗಳಿಗಿರಬೇಕು. ಆದರೆ ಜೀವ ಅನಾದಿ ನಿತ್ಯ. ಆದ್ದರಿಂದ ಅನಿತ್ಯ ಪದಾರ್ಥದ ಸಂಬಂಧವಿದ್ದಾಗ, ನಿತ್ಯ ಸಂಬಂಧ ಅಂದರೆ ಭಗವಂತ, ಲಕ್ಷ್ಮಿ ಮತ್ತು ಗುರುಗಳು, ಈ ಮೂರನ್ನು ಮಾತ್ರ ಸೇವಿಸುವುದರಿಂದ ನಮಗೆ ಮೋಕ್ಷದಲ್ಲಿಯೂ ಸಹ ಸುಖದ ಅಭಿವೃದ್ಧಿಯಾಗುತ್ತದೆ. ಇದು ನಮಗೆ ಕ್ಷೇಮ ಮತ್ತು ಶ್ರೇಯಸ್ದಾಯಕವಾಗಿದೆ. ಇದಕ್ಕೆ ಶೈವ ಮಾರ್ಗ ಅಂತ ಹೆಸರು. ಇದನ್ನು ಕಾಟಕೋಪನಿಷತ್ತಲ್ಲೂ ಬಹಳವಾಗಿ ವಿಶೇಷವಾಗಿ ತಿಳಿಸಿದ್ದಾರೆ. ಕಾಮ್ಯಕರ್ಮ ಎಂಬುದಾಗಿ ಮಟ್ಟವನ್ನು ತಿಳಿಸಿದ್ದಾರೆ. ಅದಕ್ಕೆ ಅಭಿಮಾನಿಗಳು ಯಾರಿರ್ತಾರೆ ಎಂಬತಕ್ಕಂಥದ್ದು 3 ಗುಣದಿಂದ ತಿಳಿಸುವ ಆಖ್ಯಾನ ರೂಪವಾದದ್ದು ಈ ಪ್ರಸ್ತುತವಾದದ್ದು. ಇದು ನಮಗೆ ತಿಳಿದು ಬರತಕ್ಕಂಥದ್ದು ಯಾವುದರಿಂದ? ಪುರಾಣ ಪುರುಷೋತ್ತಮ ತತ್ವದಿಂದ. ಇಂಥ ಮಹತ್ವವನ್ನು ತಿಳಿಸಿದಂಥ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ, ಇವರ ಅಂತರ್ಯಾಮಿ ಪುರಂದರ ವಿಠಲಗೆ ಭೂಯಿಷ್ಠಾಂತರ ಮುಕ್ತಿಮಿದೇಮ ಎಂದು ನಮಸ್ಕರಿಸಿ, ಈ ವಿದ್ಯೆ, ಈ ಜ್ಞಾನ ನಮಗೆ ಸಾಧ್ಯವಾದದ್ದು ಈ ಪುರುಷಾಕಾರವಾದ ಶರೀರ, ಮನುಷ್ಯ ಶರೀರ ಬಂದಿದ್ದರಿಂದ. ಮನುಷ್ಯ ಶರೀರದಲ್ಲಿ ಮಾತ್ರ ಈ ಜ್ಞಾನವನ್ನು ಪಡೆದುಕೊಳ್ಳಲು, ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು. ಇಂತಹ ಶ್ರೇಷ್ಠ ಶರೀರವನ್ನು ಭಗವಂತ ನಮ್ಮ ತಂದೆ ತಾಯಿ ಮೂಲಕ ಕೊಡಿಸಿದ್ದರಿಂದ ತಂದೆ ತಾಯಿಗಳ ಉಪಕಾರ ಸ್ಮರಣೆಯನ್ನು ಮಾಡಬೇಕು. ತಂದೆ ತಾಯಿ ಇರುವಿಕೆಗೆ ಗುರು ಹಿರಿಯರು ಸಹಾಯ ಮಾಡಿದ್ದರಿಂದ ಅವರ ಸಹಾಯವನ್ನು ನಾನು ಸ್ಮರಿಸಿಕೊಳ್ಳಬೇಕು. ತತ್ವಾಭಿಮಾನಿ ದೇವತೆಗಳು ಇವರೆಲ್ಲರಲ್ಲೂ ನಿಂತು, ನಮ್ಮಲ್ಲೂ ನಿಂತು ಈ ಪ್ರಚೋದನೆ ಮಾಡಿದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ತಿಳಿದುಕೊಳ್ಳಬೇಕು. ಇವರೆಲ್ಲರಲ್ಲಿಯೂ ಸಹ ಭಾರತೀಪತಿ ವಾಯುದೇವರು, ಆಕಣಾಶ್ವರು ಭಗವಂತನ ಆಜ್ಞಾ ಪ್ರಕಾರವಾಗಿ ಸಕಲ ಜೀವರು ನಿಂತು 21,000 ಹಂಸ ಮಂತ್ರವನ್ನು ಮಾಡುತ್ತಾ ಆಯಾ ಜೀವನ ಕರ್ಮವನ್ನು ಮಾಡಿಸ್ತಾ ಇದ್ದಾರೆ. ಇದು ಭಗವದ್ ಆಜ್ಞೆಯಂತೆ. ಆದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಸ್ಮರಿಸಲೇಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಎಲ್ಲರಲ್ಲೂ ಭಗವಂತನಿದ್ದಾನೆ, ನಮ್ಮಲ್ಲೂ ಭಗವಂತನಿದ್ದಾನೆ. ಅವನೇ ನಮ್ಮ ಬಿಂಬರೂಪಿ. ಆದ್ದರಿಂದ ಬಿಂಬನ ಪ್ರಜ್ಞೆ ಎಲ್ಲಿ ತನಕ ನಮಗೆ ಜಾಗೃತವಾಗಿರುತ್ತದೋ ಅದು ಎಲ್ಲವೂ ಸಾರ್ಥಕವೆನಿಸುತ್ತದೆ. ಇಂತಹ ಶ್ರೇಷ್ಠ ಬಿಂಬ ಉಪಾಸನೆಯನ್ನು ಸೂಚಿಸುವ ಪದ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ಪುರಂದರದಾಸರು ತೋರಿಸಿದ್ದಾರೆ. ಆದ್ದರಿಂದ ನಮ್ಮ ಬಿಂಬನಿಗೆ ನಾವು ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.